ಎಲ್ಲರಿಗೂ ನಮಸ್ಕಾರ. ಇವತ್ತು 4ನೇ ದಿನ ನಮ್ದು. ನಿನ್ನೆ ಪೆಹಲ್ಗಾಮ್ಗೆ ಹೋಗಿದ್ವಿ. ಆ ವಿಡಿಯೋ ಇನ್ನೂ ಅಪ್ಲೋಡ್ ಆಗಿಲ್ಲ, ಅಪ್ಲೋಡ್ ಆಗುತ್ತೆ. ಗುಲ್ಮರ್ಗೆ ಇವತ್ತು ಬಂದಿದ್ದೀವಿ. ಇಲ್ಲಿ ಫುಲ್ಲು ಎಷ್ಟು 14,000 ಫೀಟ್ ಮೇಲೆ, ಅಂದರೆ ಇನ್ನೂ ಸ್ವಲ್ಪ ಮೇಲೆ ಹೋಗ್ಬೇಕು. ಇಲ್ಲಿ ಪಾರ್ಕಿಂಗಲ್ಲಿ ಬಂದು ನಿಲ್ಸವ್ರೆ. ಫುಲ್ ಇವರು ರೆಡಿ ಆಗಿ ನಮ್ಮಮ್ಮ ಇವತ್ತು ಫುಲ್ ಸ್ಯಾರಿ ಹಾಕೋಬಿಟ್ಟವ್ರೆ. 4-5 ಹಾಕಿಸ್ರೆ ನಂಗೆ ಗೊತ್ತಿಲ್ಲ ಸಂಜೆವರೆಗೂ ಏನಾಗುತ್ತೆ ಅಂತ. ಏನೂ ಆಗಲ್ಲ. ಅಲ್ಲ ಅದು ಎತ್ಕೊಬಿಡಿ, ಬನ್ನಿ ಗಲೀಜದು. ಇಲ್ಲಿಂದ ಇವತ್ತು ನಮ್ಮ ಜರ್ನಿ ಸ್ಟಾರ್ಟ್. ಫಸ್ಟು ಶೂ ಹಾಕೊಂಬಿಡೋಣ. ಶೂ ಹಾಕೊಂಡ್ಮೇಲೆ ಇಲ್ಲಿ ನೋಡಿ ಜಾಕೆಟ್ ಎಲ್ಲ ರೆಂಟ್ ಕೊಡ್ತಾರೆ. ರೆಂಟಿಗೆ ಇಲ್ಲಿ ಜಾಕೆಟ್ ಹಾಕೊಂಡೇ ಹೋಗ್ಬೇಕು ನಾವು. हे क्या भाई 100 रुपए सोनमर्ग में 100 रुपए दे दिया. सोनमर्ग हो रहा है 100 नहीं हो जाएगी. ओके ओके 100 देता है 4 लोग. क्या बोलते हो? ಓ ಒಂದೊಂದು ಕಡೆ ಒಂದೊಂದು ರೇಟ್ ಹೇಳ್ತಾರೆ. ಹೋಗಪ್ಪ ಇಲ್ಲಿ ಮೊನ್ನೆ ನೆನ್ನೆ ಹೋಗಿದ್ದಲ್ಲ 200 ಅಂತೆ ಶೂಗೆ. ಅಲ್ಲ 100 ರೂಪಾಯಿ ಕೊಟ್ಟ. ಹಾಂ जैकेट का 200. 200 नहीं. आप एक काम करो सर जी. हेलो हेलो, आप एक काम करो. देखो ऊपर विंड ज्यादा है, ठीक है ना. वैसे मौसम खराब हो रहा है यहाँ पर. किसी भी टाइम मौसम खराब हो, मौसम का पता है. बर्फ में वॉलिंग करोगे ना, इसका भी आप दे देना 150 जैकेट का. शूज नहीं जैकेट तो हम 2,000 दे के आएंगे, ये वेस्ट हो जाएगा. ये वेस्ट इससे ऊपर पहनेगा ना. नहीं उतना ज्यादा खराब हो जाएगा. कीचड़ है ना उधर, कीचड़ है ना. बर्फ उतना महंगा. ಹೋಗ್ತಾ ಇದೆ. ಮುಂದೆ ವ್ಯೂ ನೋಡಿ ಹೆಂಗಿದೆ. ಅಲ್ಲೇ ಅವನೇ ಮುಂದೆ ಅವನೇ. ಆದಿ ಪಾಪ ಚೆನ್ನಾಗಿದೆ ಅಭಿ. ಹೆಂಗಿದೆ ನೋಡಿ. ಅಲ್ಲಿ ಹೋಗ್ತಿರ್ತಾನೆ ನಾವು. ಎಷ್ಟಂತ ಹೆಲಿಕಾಪ್ಟರ್? 8,500 ಇದೆ 12,000 ಅಂದ್ಬಿಟ್ಟು. ಬೇಡ ಬೇಡ ಹೆಲಿಕಾಪ್ಟರ್ ಹೋಗ್ಬೋದು ನೋಡಿ. ಫುಲ್ಲು ಕ್ಯಾಬ್ ही नहीं चाहिए, कुछ भी नहीं चाहिए. ಇಲ್ಲಿ ಏನು ಹಿಂಸೆ ಅಂದ್ರೆ ಇದೊಂದೇ ಹಿಂಸೆ. ಅದು ಬೇಕಾ ಇದು ಬೇಕಾ, ಕ್ಯಾಬ್ चाहिए ಅದು चाहिए ಇದು चाहिए ಅನ್ಕೊಂಡು. ಹೆಲಿಕಾಪ್ಟರ್ ಹೋಗಕ್ಕೆ 12,000 ಹೇಳಿದ್ದಾನು. 12,000 ಅಂತೆ. ಆನ್ಲೈನಲ್ಲಿ ತೋರಿಸಿದ್ದು 8,500. ಈಗಲೇ 1 ಲಕ್ಷ ಆಗೈತೆ. ಮುಂಗ್ರು ಅಂದ್ರೆ ಕೋತಿ ಮಂಗ್ಯ. ಮುಂಗ್ರು ಅಂದ್ರೆ ಕೋತಿ ಆಗ್ಲಿ. ನಾವು ಬೇರೆದವ್ರ ತಟ್ಟೆಗೆ ಹೋಗಲ್ಲ, ನಮ್ಮ ತಟ್ಟೆಗೆ ಹೋದ್ರೆ ನೀನು ಹಂಗೆ ಹೊಡೆದ್ರೆ ಹಾಕಲ್ಲ. ಮನೆಗಳು ನೋಡೋದು ಎಷ್ಟು ಚೆನ್ನಾಗೈತೆ. ಅಲ್ಲಿ ಮಾಡಿದ್ರೆ ರೂಮು. ಅಲ್ಲೇ ಆಚೆ ಬಂದಾಗೆಲ್ಲ ಈ ಸಲ ಆಟ ಆಡೋರಪ್ಪ. ಇಲ್ಲಿ ಬಂದರೆ ಹೆವಿ ಕ್ಯೂ ಇರುತ್ತೆ, ಹಿಂಸೆ ಆಗುತ್ತೆ. ಆಮೇಲೆ ದುಡ್ಡು ಜಾಸ್ತಿ ಇಸ್ಕೊತಾರೆ ಇಲ್ಲಿರೋರು. ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬಂದರೆ ಫೇಸ್ 1ಗೆ 800, ಫೇಸ್ 2ಗೆ 800 ನಿಮಗೆ ಅದರಲ್ಲಿ ಮುಗ್ದೋಗುತ್ತೆ. ಬುಕ್ ಮಾಡಿಕೊಂಡು ಕರೆಕ್ಟಾಗಿ ಸ್ಲಾಟ್ಗೆ ಇಲ್ಲಿ ಬಂದು ವ್ಯೂನ ಎಂಜಾಯ್ ಮಾಡಿ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ನಾವು ಆಲ್ರೆಡಿ ನೆನ್ನೆ ಬುಕ್ ಮಾಡಿದ್ವಿ. ಇವಾಗ ಹೋಗ್ತಾ ಇದ್ದೀವಿ. ಅದು ನಡ್ಕೊಂಡು ಹೋಗ್ತಾ ಇದ್ದೀವಿ. 500 ಮೀಟ್ರಿಗೆ 2 ಕಿಲೋಮೀಟ್ರ್ ಐತೆ ಅಂದ್ಬಿಟ್ಟು ಟ್ಯಾಕ್ಸಿ ಅದು ಇದು ಅಂದ್ಬಿಟ್ಟು ಮೋಸ ಮಾಡ್ತಾರೆ. 2 ಕಿಲೋಮೀಟ್ರ್ ಏನೂ ಇಲ್ಲ, ಇರೋದೇ 500 ಮೀಟ್ರ್ ವಾಕಿಂಗ್ ಡಿಸ್ಟೆನ್ಸು ಪಾರ್ಕಿಂಗಿಂದ ಅಲ್ಲಿಗೆ ಹೋಗೋಕ್ಕೆ. ಆಮೇಲೆ ಇಲ್ಲಿ ಬಂದವರೆಲ್ಲರೂ ಚಳಿಗೆ ನೀವು ಟೋಪಿ ಹಾಕೋದಂದ್ರೆ ನಿಮಗೆ ಎಕ್ಸ್ಟ್ರಾ ಇನ್ನೊಂದು ಟೋಪಿ ಬೇರೆ ಹುಷಾರಾಗಿ. ಅದು ಓದಂತ ಹೇಳು. ಅದು ಓದಂತ ಹೇಳು ಪಾಪ. ನನಗೆ ಇಂಗ್ಲೀಷ್ ಬರಲ್ಲ ಗೈಸ್. ಸ್ಟಾರ್ಟ್ ಆಯ್ತು ಇವ್ರದಂತೂ. चारों का मिलके 100 देता. नहीं 4 का 200 ಎಲ್ಗಂತ ऐसा है. 4 को 100 देता. नहीं 4 का 200 नहीं ಅಂದ್ರು ಬಿಡಲ್ಲ ಅವ್ರು ನೋಡಿ. ಆದಿ ಸ್ವಲ್ಪ ರಿಚ್ ಆಗಿ ರೆಡಿ ಆಗೋಣ ಅಂದ್ಬಿಟ್ಟು ಎಲ್ಲರೂ ಆದಿ ಹತ್ರ ಹೋಗ್ತಾನೆ ಅವ್ರೆ. ಆದಿ ಸೂಪರ್ ಅಂತಾನೆ ಅಂತ. ನಿನ್ನೆ ಕೇಳ್ತವ್ರೆ. ಹೆಂಗೆ ನಮ್ಮನ್ನ ಯಾರು ಮೂಸೆ ನೋಡ್ತಲ್ಲ ಹೋಗಿದ್ದ. ಎಲ್ಲರಿಗೂ ನಾನೇ ಲೀಡ್ರು, ನಾನೇ ಕರ್ಕೊಂಡ್ಬಂದಿರೋದು. ಗುಲ್ಮರ್ಗ್ ಗಂಡೋಲ ಸ್ಟಾರ್ಟ್ ಆಯ್ತು. ಇಲ್ಲೇ ಕ್ಯೂ ನಿಂತ್ಕೊಬೇಕು. ಇಲ್ಲಿ ಜನ ಇಷ್ಟು ಜನ ಅವರೇ.
ಫುಲ್ ಟಿಕೆಟ್ ಚೆಕ್ ಮಾಡ್ತಾವ್ರೆ. ಟಿಕೆಟ್ ಚೆಕ್ ಮಾಡ್ತಾವ್ರೆ. ಇಲ್ಲ ಅನ್ಸುತ್ತೆ. ಗಂಡೋಲ ಎಲ್ಲಾಯ್ತು ಇದು? ಹೋಗಪ್ಪ, ಹೋಗ್ತಾ ಇದೀವಿ ಇವಾಗ. ನೋಡಿ ಹೆಂಗಿದೆ ಇದು ಫುಲ್. ಇಲ್ಲೇ ರೂಮ್ ಮಾಡ್ಬೇಕಿತ್ತು ಇನ್ನೊಂದು ದಿವಸ, ಮಸ್ತಾಗಿರೋದು. ನಾವು 4 ದಿವಸ ಅಲ್ಲೇ ಮಾಡಿಬಿಟ್ವಿ. ಆ ತಪ್ಪು ಇನ್ನೊಬ್ರು ಬಿದ್ರು, ಬೀಳ್ತಾನೆ ಇರ್ತಾರೆ. ನೀವು ಯಾರು ಬಂದರೆ ಆ ತಪ್ಪು ಮಾಡಬೇಡಿ. ಒಂದೊಂದು ದಿವಸ ಒಂದೊಂದು ಕಡೆ ಇರಿ. ಒಂದು ದಿವಸ ಸೋನ್ಮರ್ಗಲ್ಲಿರಿ, ಒಂದು ದಿವಸ ಗುಲ್ಮರ್ಗಲ್ಲಿರಿ, ಒಂದು ದಿವಸ ಪೇಳ್ಗಮಲ್ಲಿರಿ. ಹಂಗಂದ್ರೆ ಒಂದು 4 ಡೇಸ್ಗೆ ಒಂದು 4 ಕಡೆ ನೀವು ಇದ್ರೇ ಅದು ಒಳ್ಳೇದು. ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್. ಒಂದೇ ಕಡೆ ಇರಬೇಡಿ. ಈ ನನ್ನ ಮಗ ಒಂದೇ ಕಡೆ ಹೇಳ್ದೆ ನಾನು. ಯಾರು ಬಿದ್ರು ಅಲ್ಲಿ. ಒಂದ್ಸಲ ದೇಶಕ್ಕೋಸ್ಕರ ಸಾಯಿರಿ, ಏನಾಗಲ್ಲ. ಒಂದೇ ಜಾಗದಲ್ಲಿ ಅಂದ್ರೆ ದಿನ 15 ನೋಡಿ ನೋಡಿ ಅದೇ ರೂಮ್ ಬೋರ್ ಮುಡ್ಕೋಬೇಕಾಯ್ತದೆ. ಚೇಂಜಸ್ ಇಲ್ಲಿಂದ ನಮ್ಮನ್ನ ಕರ್ಕೊಂಡು ಹೋಯ್ತಾರ ಗಿಡಿಲಿ ಮತ್ತೆ. ಮೊನ್ನೆ ಇದ್ದಿದ್ದೇನಿಲ್ಲಪ್ಪ. ಇವ್ರಿಬ್ರು ಎಲ್ಲೋದ್ರು? ಕಳ್ದಿಳ್ದೋದ್ರು ನೋಡ್ಕೊಳ್ಳೋ. ಅಲ್ಲಿಬ್ರು ಬಿದ್ರು ಫಸ್ಟ್. ಬಟ್ಟೆ ಅಂತೂ ಒಂಚೂರು ವೇಸ್ಟ್. ಇನ್ನೊಬ್ರು ನಮ್ಮ ರೂಮ್ ಅವರೇ ಸಿಕ್ಕಿದ್ರಪ್ಪ ಇಲ್ಲಿ. ಬಿದ್ರೆ ಇಲ್ಲಿ ನಮ್ಮ ರೂಮ್ ಇಂದ ಅವರು ಬಂದಿರೋದು. ಇಲ್ಲಿ ಟಿಕೆಟ್ ತೋರಿಸ್ಬೇಕು ಅನ್ಸುತ್ತೆ. ಏನು ಇಷ್ಟು ಜನಪ್ಪ, जेंट्स लेडीज. ಗುಲ್ಮರ್ಗ್ ಗಂಡೋಲ. ಇಲ್ಲೇ ಬಂದ್ರಲ್ಲ 3 ಜನ ಬಿದ್ರಲ್ಲಿ. ಸೀರೆ ಬೇರೆ ಕಡ್ಸ್ಬಿಟ್ಟು ಹೋಗ್ಬಿಟ್ಟು. ನೀವು ಇಬ್ರು ಇದೆಯಾರಲ್ಲ ಬಮ್ಮ. ಎಷ್ಟು ಮುದ್ದಾಗೈತೆ ನೋಡಿ. ಬೋರ್ಡ್ ನೋಡ್ಕೊಂಬಿಡಿ ಎಲ್ಲ. ಅಲ್ಲಿ ಹಾಕಿಲ್ಲ, ಯಾರು ಬರಬೇಡಿ. ಲೈನ್ ನೋಡು ಬಾಮ ಒಳಗಡೆ. ಅದೇ ಒಳಗಡೆ ಲೈನ್ ನೋಡದೆ. ಇಲ್ಲೇ ವೆಯ್ಟ್ ಮಾಡ್ಬೇಕು ನಾವು 1-2 ಅವರು. ಏನ್ ಹಿಡಿದು ಏನ್ ರೈಲ್ವೆ ಸ್ಟೇಷನ್ ಅಲ್ಲಿ ಟಿಕೆಟ್ ನಿಂತ್ಕೊಂಡಾಗೈತೆ. ಅಲ್ಲಿ ಮೇಲಗಡೆ ಹೋದಂಗೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ಬಿಡುತ್ತೆ. ಮುಚ್ಚಳಕ್ಕೆ ನಿಂಗೇನಿಲ್ಲ ತಾನೆ? ಚೆನ್ನಾಗಿತ್ತ ನೋಡಿ. ಜನ ನೋಡಿ ಕಂಗಾಲ್ ಆಗ್ತದೆ. ನನಗೆ ಇವಾಗ ನಾವೇ 1 ಅವರ್ ವೇಟ್ ಮಾಡ್ಬೇಕೇನು? ಅಯ್ಯಪ್ಪ, ಇಲ್ಲೇ ನಿಂತ್ಕೊಂಡು ಇಲ್ಲ 1 ಅವರ್ 2 ಅವರ್ ಆಗಿರುತ್ತೆ. ಬನ್ನಿ ಟಿಕೆಟ್ ಇಸ್ಕೊಂಡು ಹೋಗೋಣ. ಅಣ್ಣ ಟಿಕೆಟ್ ತೋರಿಸ್ದ, ಬಂದು ಇವಾಗ ಇಲ್ಲೆಷ್ಟು ಲೈನ್ ಇದೆ ನೋಡೋಣ. ಓ ಇಲ್ಲೂ ಲೈನ್ ಇದೆ ಬರ್ರಿ. ಅಯ್ಯೋ ಒಳಗಡೆ ಗಂಟೆ ಅದಿ ಒಳಗಡೆ ಎಲ್ಲ ಇದೆ ಅದಿ. ಆಯಿತು 2 ಅವರ್ ಬೇಕು. 2 ಅವರ್ ಗಂಟಲ್ಲಿ ಆಗಿಲ್ಲ. ಕೊನೆಗೂ ಲೈನಲ್ಲಿ ನಿಂತ್ಕೊಂಡು ಬಂದ್ಬಿಟ್ವಪ್ಪ. ಈಗ ಒಳಗಡೆ ಕೂತ್ಕೊಂಡು ಇವಾಗ ಹೋಗೋದು. ಹತ್ತು ಅದೇ 4 ಜನ ಮಾತ್ರ ಹತ್ತೋ 5 ಜನ ಹತ್ತವ್ರೆ. ನೋಡೋಣ. ಫೇಸ್ 1 ಇದು. ಫೇಸ್ 1 ಇದು.
ಬಾಮ್ಮ ಹೋಗಮ್ಮ. ಹಾ ಹಂಗಿಲ್ಲ ಹಂಗಿಲ್ಲ. ನಾವು 4 ಜನ ಒಂದ್ರಲ್ಲೇ ಹೋಗ್ಬೇಕು. ಇಬ್ರು ಒಳಗಡೆ ಹತ್ರಮ್ಮ. ಹತ್ತು ಅಲ್ಲೋಡ ಅವರೇ ಬರ್ತಾರೆ ಅಲ್ಲೇ ಇನ್ನೊಬ್ರು. ದುಡ್ಡು ಕೊಟ್ಟಿಲ್ವ ಅಲ್ಲಿ, ಸುಮ್ಮನೆ ಕಳಿಸ್ತಾರಪ್ಪ. ಸ್ಟಾರ್ಟ್ ಆಯ್ತು. ಅಭಿ ಅಭಿ ಶಿವ ಶಿವ ಏನಾಗಲ್ಲ, ಶಿವ ಶಿವ ಅಂತೆ. ಹಿಡ್ಕೊಳಕ್ಕಾರೆ ಸಿರ್ ಅಂತ ಹೇಳ್ಕೊಂಡು ಹೋಗೋದು ನೋಡೋದು ಹೆಸರಿಗೆ. ಏನು ಆಗಲ್ಲ, ನೋಡ್ಕೊಳ್ಳಿ ವ್ಯೂ ನೋಡ್ಕೊಳ್ಳಿ. ಹೆಂಗೈತಮ್ಮ? ನೋಡು ನೋಡು ನೋಡು. ಫುಲ್ ನೋಡು ವ್ಯೂ ನೋಡಲಿ. ಇಲ್ಲಿ ನೋಡಮ್ಮ ಹಿಂದೆ. ಅಭಿ ಏನು ಇಷ್ಟ ಮೇಲೆ ಹೋಗುತ್ತೆ ಹೆಂಗೋಯ್ತು? ಕೆಳಗೆ ನೋಡಮ್ಮ, ಮಾಲೆ ಕೆಳಗೆ ನೋಡು, ಕೆಳಗೆ ನೋಡು. ಬಿದ್ರೆ ಕೆಳಗ್ ಬೀಳ್ತಿಲ್ಲ, ಐಸಲ್ಲಿ ಬೀಳ್ತಿ. ಫೇಸ್ 1 ಇದು. ಇನ್ನು ಫೇಸ್ 2 ಹೋಗ್ಲಿರು, ಐತೆ ಮಜಾ. ಇದು ಒಂದ್ ಹಂತ ಮಾತ್ರ, ಇನ್ನೊಂದ್ ಅಂತ ಇದೆ. ಅಭಿ ಪಿಕ್ಚರ್ ಬಾಕಿ. ನೋಡೋದಿಲ್ಲಪ್ಪ. ಅಲ್ಲಿ ನೋಡಿ, ಕೆಳಗೆ ನೋಡಿ, ನಿಜ ಚೆನ್ನಾಗಿದೆ. ಇನ್ನು ಮೇಲೆ ಹೋಗ್ತೈತಿ ನೋಡು. ನಮ್ಗೆ ಹೆಂಗ್ ಭಯ ಆಗ್ತೈತಿ. ಅಭಿ ಇದೇನಾರ ಬಿದ್ದೋದ್ರೆ ಬಿದ್ರೆ ಕೆಳಗೆ ಬೀಳ್ತೀವಿ ಅಷ್ಟೇ. ಏನಾಗಲ್ವಾ? ಏನಾಗುತ್ತೆ? ಚೆನ್ನಾಗಿದ್ದೀರಪ್ಪ. ಇಲ್ಲೆಲ್ಲ ಕ್ಯಾಪ್ ಐತಣ. ಏನೂ ಆಗಲ್ಲ. ಲೂಡೋ ಲೂಡೋ ಎಷ್ಟು ಕೆಳಗೆ ನೋಡಿ ಹೆಂಗೈತೆ ಕೆಳಗಡೆ. ನಡಿಲಿ ಕೆಳಗಡೆ. ಅಲ್ಲ ಜ್ಯೋತಿ ಮ್ಯಾಲ್ ತಂತಿ ನೋಡಿ ಕಟ್ ಆದ್ರ ಡಬಲ್ ಕೆಳಗೆ ನೋಡಿ. ಬೆಳವನ್ನ ಕೆಳಗೆ ನೋಡಲ್ಲ. ನೋಡಮ್ಮ ಫುಲ್ ಐಸ್ ಹೆಂಗೈತೆ ನೋಡಮ್ಮ. ವೈರ್ ಕಟ್ ಆದ್ರೆ ನಾವ್ ಎಲ್ಲಿಗೆ ಹೋಗ್ತೀವಿ ಗೊತ್ತಾ? ಎಲ್ಲಿ ಬೆಂಗಳೂರಲ್ಲಿ ನಿಕ್ಕಿರ್ತೀವಿ. ಕೆಳಗಡೆ ಐಸ್ ಏನಾಗಲ್ಲ ಬಿದ್ರು. ಐಸ್ ಇರುತ್ತೆ. ಇರುತ್ತೆ ಅಲ್ಲಿ ಕಲ್ಲು ಮಣ್ಣು ಅಲ್ಲೋಡಲಿ. ಅಲ್ಲೋಡಲಿ ಗಟ್ಟಿ ಇರುತ್ತೆ ಅಂಡಿ ಫುಲ್ಲು. ಏನೋ ಈ ತರ ಜೀವನದಲ್ಲಿ ಇನ್ನೊಂದು 10-20% ಬಂದಿಲ್ಲ. ನೀವು ಇವಾಗ್ಲೇ ಹಿಂಗಂದ್ರೆ ಹೆಂಗೆ ಇನ್ನ 100% ಹೋಗ್ಬೇಕು, ಫುಲ್ ಮೇಲೆ ಹೋಗ್ಬೇಕು, ಅವಾಗ ಚೆನ್ನಾಗಿರುತ್ತೆ. ನೋಡಿ ಹೆಂಗೈತಿ ಇಲ್ಲಿ. ಇದೆಲ್ಲ ಅಭಿ ಇದೆಲ್ಲ ಇದ್ ಮಾಡಿರ್ತಾನೆ. ಕಟ್ಕಿಟ್ ಆಗಲ್ಲ ಬೇಡ ಅಂತ ಅರ್ಧಕ್ಕೆ ಕಟ್ಕಿಟ್ ಆಗಲ್ಲ ತಾನೆ ಇದೆಲ್ಲ. ಏನು ಕಟ್ ಆಗತ್ತಮ್ಮ? ಸೇಫ್ಟಿ ಇರಲ್ವಾ? ಸೇಫ್ಟಿ ಇಲ್ಲದೆ ಕೂರ್ಸಿರ್ತಾರ ನಿನ್ನ. ಬೇಡಪ್ಪ ಇಳಿಸ್ರಿ ಅಂತ ಇಳಿಸಂತ ಇಟ್ಸ್ ಅಂದ್ರೆ ಜಂಪ್ ಮಾಡಿ ಅಲ್ಲಿ ನೋಡಿ ಕೆಳಗಡೆ ನೋಡು. ನಿಜ ಭಯ ಆಯ್ತದ ಬಿಟ್ಟು ಇಷ್ಟ ಮೇಲೆ ಬಂದಿದೀನಿ ನೋಡ. ಕೆಳಗಡೆ ನೋಡಮ್ಮ ಹೆಂಗೈತೆ. ಆಡ್ಕೊಂಡ್ ಬಂದ್ಬಿಟ್ಟು ನೀವು ಕೆಳಗೆ ನೋಡಿ ಆಂಟಿ. ಅಯ್ಯೋ ಹೆಂಗೈತೆ ನೋಡು. ಅಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡತ್ತ ಜೀವ ಬಾಯಿ ಬಂದಂಗ ಆಗಿತ್ತು ನಂಗೆ. ಸ್ಟಾಪ್ ಆಯ್ತು. ಇಲ್ಲಿ ಸ್ವಲ್ಪ ಹೊತ್ತು ಒಂದು ಹಾಫ್ ಅನ್ ಅವರ್ 1 ಅವರ್ ಇಲ್ಲಿ ಇರೋದಷ್ಟೇ. ತಿರ್ಗೇನು ತಿರ್ಗಾ ಇಳ್ದು ಫೇಸ್ 2 ಹೋಗೋಣ ಬರ್ರಿ. ಅಮ್ಮ ಬರಿ ಬರಿ. ಫೇಸ್ 1 ಮುಗೀತು, ಈಗ ಫೇಸ್ 2 ಲೈನು. ಫೇಸ್ 2 ಲೈನ್ಗೆ ಹೋಗ್ಬೇಕೀಗ. ಹೋಗ್ಬಿಡೋಣ ಬಾ. ಎಲ್ಲ ಇದು ಮುಗಿಸ್ಬಿಟ್ಟು ಹೋಗ್ಬಿಡೋಣ ಬೇರೆ ಕಡೆ. ನೋಡಿ ಇಲ್ಲಿಗೆ ಬರೋರು ಕಾರ್ಡಿಯಾಕ್ ಡಿಸೀಸಸ್ಸು ಮತ್ತು ಆಸ್ಮಾ ಏನಾರು ಇದ್ದರೆ ಬರೋಕ್ಕೆ ಹೋಗ್ಬೇಡಿ. 13,800 ಫೀಟ್ ಮೇಲೆ ಹೋಗ್ತಾ ಇರೋದು ಇವಾಗ ನಾವು. ಹಂಗೂ ಏನಾದರೂ ಬಂದರೆ ಡೈರೆಕ್ಟ್ ಇಲ್ಲಿಂದ ಡೈರೆಕ್ಟ್ ಟಿಕೆಟ್ ಇಲ್ದಂಗೆ ಮೇಲೆ ಹೋಗ್ತಾರೆ. ಇಲ್ಲ ಟಿಕೆಟ್ ಈಸ್ಕೊಂಡ್ ಮೇಲೆ ಹೋಗ್ತಾರೆ ಅವರು. ಈಗ 1,000 ರೂಪಾಯಿ ಕೊಟ್ಟು ಇಲ್ಲಿಗೆ ಮಾತ್ರ ಟಿಕೆಟ್ ತಗೊಂಡು ಅಲ್ಲಿಗೆ ಟಿಕೆಟ್ ಅದೇ ಇಲ್ಲಿಗೆ ತಗೊಂಡ್ರದೇ ಅಲ್ಲಿಗೆ ಕಳಿಸ್ತಾರೆ. ಅಲ್ಲ ಫ್ರೀಯಾಗಿ ಹೋಗೋದನ್ನ 1000 ಕೊಟ್ಟು 1,000 ಕೊಟ್ಟು ಹೋಗ್ತಾರೆ ಅಷ್ಟೇ. 1000 ಅಲ್ಲ 1800. ಅದೇ ಅಪ್ಪ ಸೆಕೆಂಡ್ ಪ್ಲೇಸ್ ಇದು. ಹೋಗ್ತಾ ಇದೀವಿ ಇವಾಗ. ಹತ್ರಿ ಫೇಸ್ 2 ಇದು ಫೇಸ್ 2 नेक्स्ट आ जाओ भाई, नेक्स्ट आ जाओ भाई, 4 लोग आते हैं, नेक्स्ट आ जाओ भाई. ಹೊಡಿದಾನ ಅವನ್ಗೆ ಕಳ್ಸ್ಬಿಟ್ಟು ಕೊನೆಗೂ ಪಾಪ ಅವನ್ಲೆ. ಆದ್ರೂ ಬೇಜಾರಾಯ್ತು. ಅಲ್ಲ ಇವನು ಅವಾಗ್ಲೇ ಇಬ್ಬಿಬ್ರನ್ನೆಲ್ಲ ಕಳಿಸ್ತಾ ಇದ್ದ. ಅದು ನಿಜ, ಆದ್ರೂ ಪಾಪ ಅವನ್ ಪಾಪ ಅವ್ನು ಮಾತಾಡ್ಸೋಣ ಇರೋಲ್ ಬಂದ್ಮೇಲೆ.
ನಾನು ಯಾರು ಸೇರ್ಸ್ಕೊಂತಾನೆ ಇಲ್ಲ ಪಾಪ ಹಂಗ್ ಮಾಡಬಾರ್ದು ಬೇಜಾರು. ಅಲ್ವಾ ಅಭಿ? ನೋಡ ಜ್ಯೋತಿ ಅವ್ವ ಏನ್ ನೋಡೋದ ಜೀವ ಡಕ್ಕಂತದ. ಎಲ್ಲ ಇಲ್ಲಿ ಶಾಲಿ ಇಲ್ಲೆಲ್ಲ ಮಾಡಕ್ ಬಂದಾರಪ್ಪ ಮೇಲೆ ಅದ್ ಹೆಂಗ್ ಬರ್ತಾರೆ ಅಭಿ ಇಲ್ಲಿಗೆ? ವಾ ಎಷ್ಟೊಂದ್ ಜನ ಇದ್ದಾರೆ ರೆಡಿ. ಕೆಳಗಡೆ ಫುಲ್ಲು ಜನನೇ. ವಾ ವಾ ನೋಡಿ ಎಷ್ಟು ಜನ ಅವ್ರ ಕೆಳಗಡೆ. ಅಭಿ ಅಲ್ಲೋಡ ಅಭಿ. ಕೆಳಗಡೆ ನೋಡು ಒಳ್ಳೆ ಇರ್ಬೇಕು ಒಂಥರ ಹೆಂಗೋರು ಎಲ್ಲರೂ. ಅಬ್ಬಾ ಅಬ್ಬಾ ಆ ಕಡೆ ಈ ಕಡೆ ಫುಲ್ಲು ಸುತ್ತ ಆ ಕಡೆ 13,800 ಫೀಟ್ ಮೇಲೆ ಹೋಗ್ತೀವಿ ಇವಾಗ ನಾವು. ಅದೇ ಹಂಗ್ ಕೂತ್ಕೊಂಡು ಹೋಗ್ಬೇಕಿತ್ತು ಅದೇ ಅಲ್ಲೋಡಲ್ಲಿ ಓಪನು. ಅದು ಹೆಂಗಂತ ಗೊತ್ತಿಲ್ವಲ್ಲ, ಅದು ಆಕ್ಟಿವಿಟಿ ಇರ್ಬೇಕು ಬೇರೆ. ಬೇರೆನಾ ಅದು? ಆ ಥರ ಓಪನ್ ಕೂತ್ಕೊಂಡು ಹೋಗಿದ್ರೆ ಸಖತ್ತಾಗಿರೋದು. ಬರ್ಬೇಕಾರೆ ಅನ್ಸುತ್ತೆ ಅಣ್ಣ, ಹಂಗೆ ಬರ್ಬೋದು ಅನ್ಸುತ್ತೆ. ಬರ್ಬೋದಂದ್ರೆ ಹಂಗೆ ಬಂದ್ಬಿಡೋಣ ಆ ಸೈಡಿಂದ. ಮತ್ತೆ ಏನ್ ಭಯ ಆಗಲ್ಲ. ಮತ್ತೆ ಕಾಸು ಕಟ್ಬೇಕು. ಅದು ಬೆಸ್ಟ್. ಏನು ಕಾಸು ಕೊಡಂಗಿಲ್ಲ ಇಲ್ಲಿ. ನಡಿ ಮತ್ತೆ ಏನಿಲ್ಲ, ಹೋಗೋಣ. ಆ ಥರ ಕೂತ್ಕೊಂಡು ಬರೋದು ಚೆನ್ನಾಗಿರ್ತದೆ ನೋಡಲ್ಲಿ. ಏನು ಆಗಲ್ಲ ತಾನೇ? ಜ್ಯೋತಿ ಕೈಗೆ ಬಿಟ್ರೆ ಎಲ್ಲಿ ವಿಡಿಯೋ ಮಾಡಿಲ್ಲ. ಮಾತಾಡಿ. ಮಾತಾಡೋದು ಬೇಡ, ಸುಮ್ಮನೆ ಹಂಗೆ ವಿಡಿಯೋ ಮಾಡಿ ಅದು ಹಾಡ್ಕೊಂಡ್ರು ಸರ್. ಹಾಂ ಏನು ಇದು ಟೋಪಿನ ಕಳ್ಕೊಂಡಲ್ಲ ಅಭಿ? ನೀನಾದ್ರು ಟೋಪಿ ಬೇಕಾ? ಟೋಪಿ ಅದೇ ನಂಗೂ ಹೇಳ್ಕೊಡ್ಬೇಕು ತಾನೆ. ಆಂಟಿ ಎಲ್ಲಾರು ಇಟ್ಕೊಂಡು ನೀನು ನೀವು ಹಾಕೊಂಡಿದ್ರಿ. ಹಾಕೊಂಡಿದ್ದೆ ಮತ್ತೆ ಈ ಕೈ ಹಿಂಗ್ ಆಗ್ತಾ ತೆಗ್ದೆ. ಮಾಡಿದೀನಿ. ಎಲ್ಲಾರು ಹಾಕಬೇಕು ತಾನೆ ನಾನು. ನಿಜ ಮಾಡಿದ್ದೀನಿ. ಓಕೆ ಯಾವ ಸಾಂಗ್ ಬೇಕು ಆ ಸಾಂಗ್ ಹಾಕೊಳ್ಳಿ. ಹೈಟ್ ಹೋಯ್ತೈತಿ ಇನ್ಮೇಲೆ. ಇಲ್ಲೋಣ ಹೆಂಗೈತೆ ಕೆಳಗಡೆ ನೋಡೋಣ. ಏನೋ ಬರೀ ಕಳ್ಕೊಳ್ಳೋದೇ ಆಯ್ತು ಇಲ್ಲಿ. ಏಯ್ ಆ ಕಡೆ ವ್ಯೂ ನೋಡಂದ್ರೆ ಇಲ್ಲಿ ಕಳ್ಕೊಳ್ಳೋದು. ಅದು ಬಿಟ್ಟಾಕಾಯ್ತು. 100 ರೂಪಾಯಿ ಹೋದ್ರು ಹೋಯ್ತು. ಇದನ್ನ ವಿಡಿಯೋ ಮಾಡೋದಿಲ್ಲ ಅಭಿ, ಬಸ್ ಚೆನ್ನಾಗಿದೆ. ಎಷ್ಟು ಏನು ಬರ್ತಾ ಇದೆ ಜೀವ ಹೋಗದ ನಿಂತ್ಕೊಂಡ್ಬಿಡ್ತೈತಿ ಇಲ್ಲೇ ಅರ್ಧದಲ್ಲೇ. ನಂಗಂತೂ ಜೀವ ಕೈಗೆ ಬಂದೈತಮ್ಮ ತಾಯಿ. ವಾಪಸ್ ಅಂತ ಏ ಅವ್ರದೆಲ್ಲ ಬರ್ತಾಯ್ತು. ಬಂದು ನಿಂತ್ಕೊಳ್ತಾಣ. ನಮಗೂ ಅವ್ರಿಗೆ ಎಷ್ಟು ಡಿಸ್ಟೆನ್ಸ್ ಐತಲ್ಲ ಅಷ್ಟು ಡಿಸ್ಟೆನ್ಸಲ್ಲಿ ನಿಂತ್ಕೊಳುತ್ತೆ. ಕರೆಂಟ್ಗೆ ನಾನು ಹೋಗ್ಬಿಟ್ಟ. ಇಲ್ಲಿ ಏನಾರ ಅದೇ ಕರೆಂಟ್ ಏನಾದ್ರು ಆಯ್ತಾ? ಏನ್ ಕತೆ ಇದು? ಹೇಳೋದು ಹೆಂಗ್ ನಾವು? ಅಮ್ಮ ತಾಯಿ ದೇವರ ಬಿಡ್ಕೋಬೇಕು ಅಷ್ಟೇ. ಅಲ್ಲಿ ನೋಡಿ ಎಲ್ಲ ನಿಂತಿದೆ ನಮ್ದು. ಎಲ್ಲ ಇಲ್ಲೇ ತಗೊಬಂದು ನಮ್ಮನ್ನ ಬಿಟ್ಬಿಟ್ಟು ನೀವು. ಅಲ್ಲಪ್ಪ ಅದು ನಿಮ್ಮ ಪದ್ಧತಿನ ಅಲ್ಲಪ್ಪ, ಇದು ಬೇಡ ನಮ್ಗೆ ಕರ್ಕೊಂಬನ್ನಿ. ಓ ಅಂಡಿ ಕೆಳಗೆ ಬಿದ್ರೆ ಬದುಕ್ತೀವಿ ಬಿಡಿ, ಏನಾಗಲ್ಲ. ಸ್ವಲ್ಪ ಏಟ್ ಆಗುತ್ತೆ ಅಷ್ಟೇ. ಓ ಅಲ್ಲ ಬದುಕೋದಿರ್ಲಿ, ನೀವು ಇಲ್ಲಿ ಹಿಂಗೆ ಕರ್ಕೊಂಬರೋದಲ್ಲಪ್ಪ ನಮ್ಗೆ. ನಮ್ಗಿನ್ ಗೊತ್ತಿದೆ ಅರ್ಧಕ್ಕೆ ಹಿಂಗ್ ನಿಂತ್ಕೊಂತದ ಅಂತ. ಕೆಳಗ್ ಏ ಅವರು ವ್ಯೂ ನೋಡ್ಲಿ ಅಂದ್ಬಿಟ್ಟು ನಿಲ್ಸಿರೋದು ನೋಡಿ ನಿಮ್ದಾಗಿ. ಹಾ ಹೋಯ್ತು, ಸ್ಟಾರ್ಟ್ ಆಯ್ತು. ಕರೆಂಟ್ ಇರ್ಲಿಲ್ಲ ಕರೆಂಟ್ ಇರ್ಲಿಲ್ಲ ಅಭಿ. ಕರೆಂಟ್ ಬಂದೇ ಇಲ್ಲ ಅಂದ್ರೆ ನಾವ್ ಇಲ್ಲೇ ಇರ್ಬೇಕಂತ. ಏನೋ ಹೋಗಿರೋ ಹೆಜ್ಜೆ ಇದು. ಏ ಹುಲಿ ಇರ್ತಾವಮ್ಮ ಇಲ್ಲಿ. ಸ್ನೋದು ವೈಟ್ ಕಲರು. ಅವ್ ಚಳಿ ಆಗಲ್ವೇನೋ? ಅವಾಗ ಇಲ್ಲೇನು ಚಳಿ ಆಗ್ತವೆ. ಅವು ಬಂದು ಬಿಸಿಲಾಗ್ತವೆ. ಅವಕ್ಕೆ ಅಲ್ಲಿ ತಗೊಂಡ್ಬಂದ್ಬಿಟ್ಟು ನಮ್ಮ ಕಡೆ ಬಿಟ್ಬಿಟ್ರೆ ಬಿಸಿಲಾಗ್ಬಿಡುತ್ತೆ. ಹೋಗ್ತಾ ಐತೆ ಮೇಲೆ ಸ್ಲೋ ಆಗಿ. ಅದು ಬೇರೆ ಅದು ಬೇರೆ. ಅದೇ ಬೇರೆ. ಅಲ್ಲಿ ಹೆಂಗ್ ಹೋಗೋದು? ಫೇಸ್ 1 ಆಕ್ಟಿವಿಟಿ ಅನ್ಸುತ್ತೆ ಅದು. ಹಾ ಕರೆಕ್ಟು. ನಡ್ರಿ. ಚಳಿ ಮಾತ್ರ ಸೂಪರ್ ಐತೆ. ವ್ಯೂ ನೋಡ್ರಿ. ಬಮ್ಮ ವೆದರ್ ಸೂಪರ್ ಆಗೈತೆ. ಅಭಿ ಹಿಡ್ಕೊಳ್ಳ. ಎಲ್ಲ ಹೋದ್ರಿ ಇವ್ರಿಬ್ರು. ಸುಸ್ತಾಗ್ಬಿಡ್ತಪ್ಪ ನಮ್ಮಂತೆ. ನಡಿ ಮುಂದೆ ನಡಿ. जितने भी यात्री पिछले आधे घंटे से बाहर घूम रहे हैं उनसे निवेदन है कि आप जल्द से जल्द स्टेशन की ओर प्रवेश करें और घूमने के लिए रवाना हो जाए। जितने भी यात्री पिछले आधे घंटे से बाहर घूम रहे हैं उनसे निवेदन है कि आप जल्द से जल्द स्टेशन ಬಾ ಅವ್ರಿಬ್ರು ಎಲ್ಲೋ ಬಾ ಇಲ್ಲೆಲ್ಲ ಇರ್ತಾರೆ. ಹಿಂಗೈತೆ ನೋಡಿ ಬಮ್ಮ. जिम्मेदारी आपकी खुद की है, इसलिए मेहरबानी करके आप जल्द से जल्द स्टेशन की ओर प्रवेश करें और ಇಲ್ಲಿ ಹಿಂಗೆ ಕೂತಿ ಕರ್ಕೊಂಡ್ಬಂದ್ರಿ ಬೆಟ್ಟ ನೋಡಿ ಎಷ್ಟು ಚೆನ್ನಾಗೈತೆ. ಅದು ಕರ್ಕೊಂಡ್ಬಂದ್ರೆ ಜಾರ್ತೈತಪ್ಪ. ಇಲ್ಲಿ ಸುಮ್ಮನೆ ಬೀಳ್ಬೇಕು ಅಷ್ಟೇ. ಇಲ್ಲಿ ಜಾರ್ಕೊಂಡು ಹೋಗ್ಬೇಕು. ಆದರೆ ಸಕ್ಕತ್ತಾಗೈತೆ ಮಾತ್ರ ಅಲ್ವ ಜೊತೆ. ಚೆನ್ನಾಗಿಲ್ವಾ? ಚಳಿ ಅಷ್ಟೇ. ಮತ್ತು ಇಷ್ಟು ಹೈಟಲ್ಲಿದ್ರೆ ಚಳಿ ಹೊಡೆಯಲ್ವಾ? ನಾನು ಟೋಪಿ ಹಾಕಿಲ್ಲ, ಗ್ಲೌಸ್ ಹಾಕಿಲ್ಲ. ಇವ್ರು ನೋಡಿ ಅಷ್ಟೆಲ್ಲ ಹಾಕೊಂಡು ಚಳಿ ಅಂತೆ. ಸ್ನೋಫಾಲ್ ಆಗ್ತೈತಿ ಇವಾಗ. ಬರುತ್ತೆ ಅಂತ ಇರಿ, ಜಾಸ್ತಿ ಬರುತ್ತೆ ಇವಾಗ.
ಅಮ್ಮ ಸ್ನೋಫಾಲ್ ನೋಡಿಲ್ಲ ತಾನೇ ನಿಮ್ಮ ಅದೃಷ್ಟ ಅಮ್ಮ ಇವತ್ತೇನಾದ್ರು ಜಾಸ್ತಿ ಬಂದ್ಬಿಟ್ರೆ ನಾನೇ ನೋಡಿಲ್ಲ ಫಸ್ಟ್ ಟೈಮ್ ಏನೋ ಬಂದ್ರೆ ನಾನು ಅವಳೇ ತೋರಿಸಿದ್ ನಿಮ್ಗೆ ಯೆಲ್ಲೋ ಕಲರ್ ಸ್ಯಾರಿ ತಗಿ ಅಂದ್ರೆ ತಗಿ. ಅದ್ರ ಒಳಗಡೆ ಕೂತ್ಕೊಂಡೆ ಪಕ್ಕ ಸ್ನೋಫಾಲ್ ಆಗುತ್ತೆ ನಾಳೆ ಅಂತ ಹೇಳಿದ್ರು 16ಕ್ಕೆ ಸ್ವಲ್ಪ ಬೀಳ್ತೈತಿ ಇವಾಗ ಇಲ್ಲ 16ಕ್ಕೆ ಹೇಳಿದ್ರು ಆಗುತ್ತೆ ಅಂತ ಎಷ್ಟು ಲೈನು ಪಾಪ ನಿಜ ಸ್ನೋಫಾಲ್ ಆಗತ್ತೆ ಇವತ್ತು ಪಕ್ಕ ಕೆಳಗೋದಾಗ ಆಗ್ಬೇಕು ಅದು ಚೆನ್ನಾಗಿ ಕೆಳಗದಾಗ ಆಗ್ಬೇಕು ಅದೇ ಚೆನ್ನಾಗಿರುತ್ತೆ ದುಡ್ಡು ಖರ್ಚು ಮಾಡ್ಕೊಂಡು ಬಂದಿಲ್ವಾ ಬೀಳ್ತೈತೆ ಸ್ನೋ ಬೀಳ್ತೈತೆ ಸ್ವಲ್ಪ ಬೀಳ್ತೈತೆ ಅದ್ರೊಳಗಡೆ ಕೂತ್ಕೊಂಡಾಗ ಬೀಳ್ತಾದಿ ಆಗಿದ್ದು ಎಷ್ಟು ಪಕ್ಕ ಫುಲ್ಲು ಸ್ನೋಫಾಲ್ ಆಗಿರೋ ಚೆನ್ನಾಗಿರೋದು ನಾವಿರಂಗೆ ಅದೇ ನಾವು ಲಾಸ್ಟಲ್ಲಿ ಇದ್ದಿದ್ರೆ ಅಷ್ಟೊತ್ತಿಗೆ ಆಗಿರೋದಲ್ವಾ ಆಗ್ಬೇಕನ್ನಾಗಿದ್ರೆ ಎಲ್ಲಿದ್ರು ಆಗುತ್ತೆ ಕೆಳಗಿದ್ರು ಆಗುತ್ತೆ ನಾ ಆಗತ್ತೆ ಇವತ್ತು ಪಕ್ಕ ಅಲ್ಲಿ ಎಷ್ಟು ಸಲ ಬಿದ್ದಿದ್ದು 2 ಸಲಿನಾ ಮತ್ತು ಇಲ್ಲಿ ಆದಿ ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ಮಾಡ್ತಿದ್ದ ಅದನ್ನೆಲ್ಲ ಮಾಡಿಕೊಂಡು ಇವಾಗ ಹೋಗ್ತೀವಿ ಹೋಗ್ಬಿಟ್ಟು ನಮ್ಮ ಅಮ್ಮ ಕೈಲಿ ಏನು ಆಡೋಕ್ಕಾಗಲ್ಲ ಸುಸ್ತಾಗ್ಬಿಟ್ಟೈತಂತೆ ಅದಕ್ಕೆ ಲೈನಲ್ಲಿ ನಿಂತ್ಕೊಂಡು ಕೆಳಗಡೆ ಹೋಗೋಷ್ಟರಲ್ಲಿ 2 ಅವರ್ ಬೇಕು ಇವಾಗ ಹೋಗಿ ನೆಕ್ಸ್ಟು ರೂಮ್ಗೆ ಹೋಗಿ ತಿನ್ಕೊಂಡು ಮಲ್ಕೊಳ್ಳೋದು ನಾಳೆ ಲಾಸ್ಟ್ ಡೇ ನಮ್ಮದು ನಾಳೆ ಎಲ್ಲಿಗೋಗ್ಬೇಕು ಅಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ನೈಟ್ ಪ್ಲ್ಯಾನ್ ಮಾಡ್ಕೊಂಡು ನಾಳೆ ಒಂದು ದಿವಸ ವಿಸಿಟ್ ಮಾಡಿ ನಾಳೆ ಈವ್ನಿಂಗ್ ಫ್ಲೈಟ್ ಹತ್ತಾ ಇರ್ತೀವಿ ಅಷ್ಟೇ ಇನ್ನೇನೆಲ್ಲ ಇದು ಒಂದು 360 ಡಿಗ್ರಿ ನೋಡ್ಕೊಂಬಿಡಿ ಇದು ಗುಲ್ಮಾರ್ಗ್ ಅದೇ ಒಂದು ಸೀರೆ ತೆಗಿಯೋ